ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಡನ್ನಾಗಿ ಡಿಸೈಡ್ ಮಾಡಿಕೊಂಡು ಆಚೆ ಹೋಗ್ತಾ ಇದ್ದೀವಿ. ನಾನ್ ವೆಜ್ ತಿನ್ನಬೇಕು ಅಂತ ಅನ್ನಿಸ್ತು. ಈ ಮಳೆ ವೆದರಿಗೆ ಆಚೆ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ, ಒಂದು ಒಳ್ಳೆ ಪ್ಲೇಸಿಗೆ ಹೋಗೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿಕೊಂಡು ಸಡನ್ ಪ್ಲ್ಯಾನಲ್ಲಿ ಹೋಗ್ತಾ ಇದ್ದೀವಿ ಎಲ್ಲರೂ. ಸೊ ಅಲ್ಲಿ ವಾಟರ್ ಇರೋ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಹೆಂಗಿರುತ್ತೆ ನೋಡೋಣ. ಈಗ ಹೊರಡೋಣ, ಜಾಸ್ತಿ ಟೈಮ್ ಇಲ್ಲ, ಬೇಗ ಲೇಟ್ ಆಗಿದೆ, ಬೇಗ ಹೋಗಬೇಕು. ಸಡನ್ನಾಗಿ ಎಲ್ಲ ಪ್ಲ್ಯಾನ್ ಆಗಿರೋದು. ಸೊ ಹೋಗೋದಕ್ಕಿಂತ ಮುಂಚೆ ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಹೇಳಿ ಸಬ್ಸ್ಕ್ರೈಬ್ ಮಾಡಿಸೋದನ್ನು ಮರಿಬೇಡಿ. ಲೆಟ್ಸ್ ಗೋ. ಹೊಂಟೋಗ್ಬಿಡ್ಬೇಕು. ಅವನು ಸಾಗತ್ತೆ. ಮಗು ತರ ಕೂರ್ಸ್ಕೊಂಡವ್ರು ನನ್ನ. ಹಂಗೆ ಮಗ ಎಲ್ಲ ಒಂದೇ ಕಾರಲ್ಲಿ ಹೋಗ್ಬೇಕು ಅಂದ್ಬಿಟ್ಟು ಮಗು ತರ ಕೂರ್ಸ್ಕೊಂಡವ್ರೆ. ಎಷ್ಟೇ ದೊಡ್ಡ ಕಾರ್ ತಗೊಂಡ್ರು ನಾವೆಲ್ಲ ಎಷ್ಟು ದೊಡ್ಡ ಕಾರ್ ತಗೊಂಡ್ರು ನಮ್ಮ ಮನೆಯವ್ರಿಗೆ ಸಾಲಲ್ಲ. ನಮ್ಗೆ ಟಿಟಿ ಗಾಡಿ ತಂದ್ರೇನೆ ನೆಮ್ಮದಿ ಆಗೋದು. ನಮ್ಗೆ ಇಷ್ಟು ಜನಕ್ಕೆಲ್ಲ ಟಿಟಿ ಗಾಡಿ ತಂದ್ರೇನೆ ನಮ್ಗೆ ಇದೆಲ್ಲ ಆಗಲ್ಲ. ಅಲ್ಲ, ಬಸ್ ತಗೊಂಡ್ರು ಇನ್ನ 20 ಜನ ಎಕ್ಸ್ಟ್ರಾ ಆಗಿರ್ತಾರೆ, ಅಲ್ಲೂ ಹಿಂಗೆ ಕುತ್ಕೊಳ್ಳೋದು ಇವರು. ನಮ್ಮೂರಲ್ಲಿ ಹಂಗೇನಿಲ್ಲ, ಏನೇ ಬಂದ್ರಿ ಅನ್ಕೊಂಡು ಹೋಯ್ತಾರೆ. ಫಾರೆಸ್ಟ್ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ, ಫುಲ್ಲು ಕಾಡು. ಇಲ್ಲಿ ಹುಲಿ, ಸಿಂಹ, ಆನೆ ಎಲ್ಲ ಬಂದರೆ ನಮ್ಮ ಫ್ಯಾಮಿಲಿ ನೋಡಿನೇ ಎದ್ರುಕೊಂಡು ಹೋಗ್ಬಿಡುತ್ತೆ. ಮನುನ ಕೊಟ್ಬಿಟ್ಟು ಹೋಗ್ತೀವಿ. ಸೊ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಮುತ್ತತ್ತಿಗೆ ಬಂದಿದ್ದೀವಿ. ಫುಲ್ಲು ಕಾಡು. ನೋಡೋಣ ಅಲ್ಲೋಗಿ ಹೆಂಗಿರುತ್ತೆ ಅಂತ. ಯಾವುದಾದ್ರೂ ಪ್ರಾಣಿ ಬಂದರೆ ಹಂಗೆ ಕವರ್ ಮಾಡ್ಕೊತೀವಿ ಅಲ್ವಾ ಇಶಿಮಾ? ಹಂಗೆ ಕವರ್ ಮಾಡ್ಕೊತೀವಿ. ಇದು ಒಂದು ದೊಡ್ಡ ಪ್ರಾಣಿ ಮಗು ಹಂಗೆ ಬಂದಿದೆ. ಇಲ್ಲಿ ನಮ್ಮ ಕುರಿಮರಿ ನೋಡ್ತೀರಾ, ಒಂದು ಕುರಿಮರಿ ನೋಡಿದ್ವಿ ಹಿಂಗೆ ಈ ಫಾರೆಸ್ಟ್ ಅಲ್ಲಿ ಹೋಗೋ ಟೈಮಲ್ಲಿ. ಒಂದು ಕುರಿಮರಿ ಸಿಕ್ಕಿದೆ, ಇದೆ ಕುರಿಮರಿ. ಎತ್ಕೊಂಡು ಹೋಗ್ತಾ ಇದ್ದೀವಿ ಕುರಿಮರಿ. ಹಾಯ್ ಮಾಡು ಕುರಿಮರಿ. ಮಾತಾಡುತ್ತೆ ನಮ್ಮ ಕುರಿಮರಿ, ಅಷ್ಟೇ ಡಿಫ್ರೆನ್ಸ್. ಕ್ಯೂಟ್ ಕುರಿಮರಿ. ಅಲ್ಲಿ ಪ್ರಾಣಿಗಳು ಅಲ್ಲ ಕುರಿಮರಿಗಳು. ಇಶಿತಾ ಫ್ರೆಂಡ್ಸ್ ಎಲ್ಲ ಅಲ್ಲಿದ್ದಾರೆ. ಇಶಿತಾ ಏನ್ ಹೇಳ್ತೀಯ? ಹಾಯ್ ಮಾಡು. ವಾವ್, ಕ್ರೇಜಿ ಆಗಿದೆ, ಕ್ರೇಜಿ. ಹೇಳಮ್ಮ, ಏನೋ ಹುಲಿ ಬಂದ್ರೆ ಏನಾಗುತ್ತೆ? ಏನೂ ಆಗಲ್ವಾ? ನೀನು ಕರ್ಕೊಂಡು ಹೋಗಲ್ವಾ ಹುಲಿ? ಆ ಬೆಟ್ಟ ಸಿಂಹ ಅಂತ ಇದ್ದೆ ಅವಾಗಲೇ. ಏನು ಆಂಜನೇಯ? ಆಮೇಲೆ ಆಂಜನೇಯ ಹೋಗ್ಬಿಡ್ತಾ? ಬಂತ ಆಂಜನೇಯ? ಮತ್ತೆ ಎಲ್ಲೈತೆ ಸ್ವಾಮಿ? ಎಲ್ಲಿ ಬರ್ತದೆ? ಯಾರನ್ನ ಮಾತಾಡ್ಸ್ಬೇಕು? ಆ ಬೆಟ್ಟಕ್ಕೆ ಹೋಗಿ ಮಾತಾಡ್ಸ್ಬೇಕಾ? ಮತ್ತೆ ಯಾವ ಊರಿಗೆ ಬಂದೆ ನೀನು? ಹುಲಿ ಬಂತ? ಎಲ್ಲಿ ಹುಲಿ? ಮತ್ತೆ ಇನ್ಯಾವುದು? ಚಿಟ್ಟೆನಾ? ನಾನು ಹುಲಿ ಅನ್ಕೊಂಬಿಟ್ಟೆ. ಹುಲಿ ಅನ್ಕೊಂಬಿಟ್ಟೆ ನಾನು. ಅದನ್ನ ಚಿಟ್ಟೆನಾ ಅದು?
ಹೇಳು ಹಾಯ್ ಗಾಯ್ಸ್ ಏನು ಸಬ್ಸ್ಕ್ರೈಬ್ ಮಾಡಿ ಏನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್ ಸಿ ಯು ಸೂನ್ ಚೆನ್ನಾಗಿರುತ್ತೆ ಟೆಂಪಲ್ ಹತ್ರ ಓಡ್ ಬರ್ತವೆ ಸೊ ಬಂದು ನಾವಿವಾಗ ಅಲ್ಲಿಗೆ ಹೋಗ್ಬೇಕು. ನೀರೇ ಇಲ್ಲ, ನಾವೆಲ್ಲೋದ್ರೂ ನೀರೇ ಕಡಿಮೆ ಸಿಗುತ್ತೆ. ಬಿಸಿಲು ಟೈಮಲ್ಲಿ ನೀರು ಎಕ್ಸ್ಪೆಕ್ಟ್ ಮಾಡೋದು ಕಷ್ಟನೇ. ಸೊ ನೋಡೋಣ, ಬಂದ್ರೋ ಬೇಗ. ಅವರಲ್ಲಿ ನೀರು ಕಮ್ಮಿ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ನೋಡೋಣ ಎಷ್ಟಿದೆ ಅಂತ. ಓ ಅಷ್ಟೇನಾ? ಎಷ್ಟೊಂದು ಜನ ಇದ್ದಾರೆ ನೋಡಿ, ಚೆನ್ನಾಗಿದೆ, ನೈಸ್. ಗೈಸ್ ರೆಡಿನಾ? ಏನು ಸಕ್ಕತ್ತಾಗಿದೆ. ಮುತ್ತತ್ತಿ ವಾಟರ್ ಅಡುಗೆ ಮಾಡ್ತಾ ಇದ್ದಾರೆ, ರೆಡಿ ಮಾಡ್ತಾ ಇದ್ದಾರೆ ಅಡುಗೆಗೆ. ಈ ಮಸಾಲೆ ರೆಡಿ ಮಾಡ್ತಾ ಇದ್ದಾರೆ, ಅಲ್ಲಿ ಅನ್ನ ಮಾಡ್ತಾ ಇದ್ದಾರೆ. ಮಂಕಿ ನೋಡಿ ಏನೋ ತಿಂತಾ ಇದೆ. ನೈಸ್ ವ್ಯೂ, ಕ್ರೇಜಿ. ಇಲ್ಲೇ ಚಿಕನ್ ಮಾಡಿಸ್ತಾ ಇದ್ದೀರಾ? ಅಲ್ಲಿ ಮಟನ್ ಮಾಡ್ತವ್ರೆ ಅಂತ ಹೇಳ್ತಾವನೆ. ಏನಮ್ಮನು ನೀನು? ಬೇಡಪ್ಪ. ಎಷ್ಟು ಚೆನ್ನಾಗಿದೆ, ಮುಖ ಎಲ್ಲ ಕೆರ್ಕೊಂತ ಇದೆ. ಮೊಟ್ಟೆ ತಿಂತಾ ಇದೆ. ಮೊಟ್ಟೆ ನಾವಿಲ್ಲಿ ಅಕ್ಕಿ ಇಟ್ಟಿದ್ರೆ ಅಡುಗೆ ಮಾಡೋದಕ್ಕೆ ಎತ್ಕೊಂಡು ಹೋಗಲ್ಲಿ ತಿಂತಾರದು ನೋಡಿ. ಎತ್ಕೊಂಡೋಗಿ ತಿಂತಾವನೆ, ಗುಂಡ ಥರ ಅವನು. ಓಯ್ ಅಕ್ಕಿ ಯಾಕೆ ಎತ್ಕೊಂಡೋದೆ? ಚೆನ್ನಾಗಿ ತಿಂತಾ ನೋಡಿ. ಅಯ್ಯೋ ಹೋಗ್ತಾ ಇದೆ. ಹಂದಿಗಳು ಮಾತ್ರ ಹಂದಿ ಮಾತ್ರ ಕಾಣಿಸ್ತಾರೆ. ಜಿಂಕೆ, ಹಂದಿ ಜಿಂಕೆ ಎಲ್ಲ ಮಿಕ್ಸಲ್ಲಿದೆ. ಅವರು ಮಾಡ್ಕೊಂತವ್ರು. ಕೊಡಲಿ ಈ ಕಡೆ ಮಾಡ್ತೀನಿ ಹಂಗೆ. ಅಡ್ಡ ಬೇಗ ಹೋಗ. ಏ ಬಾಯ್ಲಿ ಆ ಕಡೆಗೆ ಬಂಡೆಗಳ ಅಂತವ. ನಿಂಗೆ ಇಷ್ಟೊಂದು ತಿಂಡಿ ಶಿಮಾ, ಇಲ್ಲಿ ತೋರ್ಸು. ಯಾವುದು? ವಾವ್, ನಂಗೆ ಥ್ಯಾಂಕ್ ಯು. ಟಚ್ ಮಾಡೋಣ ಬಾ. ಇಲ್ಲಿ ಇನ್ನ ಐತೆ ನೋಡಿ, ಇಲ್ಲಿ ಇಷ್ಟೊಂದು. ವಾ ವಿಶಿ, ಇದು ಯಾರಿಗೆ ಇಶಿ? ನಂಗ ಇದು ನಿಂಗ ನಂಗೆ ಇದು ಆಯ್ತಾ? ಥ್ಯಾಂಕ್ ಯು.
ಮನೆಗೆ ಇವಾಗ ರೀಚ್ ಆದ್ವಿ. ಬರ್ತಾ ಅಣಸ್ಲೆಂಟ್ ತಗೊಂಬಂದ್ವಿ. ಆಲ್ರೆಡಿ ಕಟ್ ಮಾಡ್ಕೊಂಡು ತಿಂತಾ ಇದ್ದಾರೆ. ಸುಷ್ಮಾ ಸುಷ್ಮಾ ಬೈಲೆ ಇಲ್ಲಿ ನೋಡಿಲಿ. ಒಳಕ್ ನೀಡ್ರಿ ನೀವು, ಅಲ್ಲಿ ನೋಡ್ತಾವ್ರೆ ಎಲ್ಲರೂ. ನಮ್ಮ ಮಮ್ಮಿ ಇದ್ಯಾಕೆ ಹಿಂಗೆ ಹೇಳ್ತಾ ಇದ್ರಿ ಎಲ್ಲ? ಬರಲ್ವ ಯಾಕಕ್ಕ ಬರಲ್ವ? ಚಿಕ್ಕಪ್ಪ, ನೀವು ವ್ಲಾಗ್ ಮಾಡ್ತಿದ್ದೀರಾ? ಕಣ ಯಾವತ್ತಿಂದ ಸ್ಟಾರ್ಟ್ ಮಾಡಿದ್ರಿ? ಇವತ್ತಿಂದಾನೇ ಮಾಡ್ತಾ ಇರೋದು. ಫಸ್ಟ್ ವ್ಲಾಗ್. ನೀರಮ್ಮ ಅಳ್ಬೇಡ, ಬರ್ತೀನಿ ನಾನು. ನೀರಮ್ಮ ಮತ್ತೆ ಬರ್ತೀನಿ, ಎಲ್ಲೂ ಹೋಗಲ್ಲ. ಸೊ ಗಾಯ್ಸ್, ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ. ಸೊ ಸ್ವಲ್ಪ ನಮ್ಮ ಸುಷ್ಮಾ ಹೋಗಿದ್ದು ಬೇಜಾರಾಯಿತು. ತುಂಬ ಆಲ್ಮೋಸ್ಟ್ ಒಂದು 4 ಇಯರ್ಸಿಂದನೂ ಇಲ್ಲೇ ಇದ್ಲು. ಸೊ ಇವಾಗ ಅವ್ರ ಮನೆಗೆ, ಅವರ ಗಂಡನ ಮನೆಗೆ ಹೋದ್ಲು. ಸೊ ಸಿಕ್ಕಾಪಟ್ಟೆ ಎಮೋಷ್ನಲ್. ನಮ್ಮ ಮಮ್ಮಿ ಅಂತೂ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗೋದ್ರು. ಅದನ್ನಂತೂ ನೋಡೋಕ್ಕೆ ಆಗ್ತಾ ಇರಲಿಲ್ಲ. ಎಲ್ಲರೂ ಕೂಡ ಎಮೋಷ್ನಲ್ ಆಗೋದ್ರು. ತುಂಬ ಅಷ್ಟು ದಿನದಿಂದ ಇದ್ದು ಆ ಬಾಂಡಿಂಗು ಸ್ವಲ್ಪ ನಮ್ಮ ಇಶಿ ಗೊತ್ತಲ್ಲ, ಆ ಪಾಪು ಜಾಸ್ತಿ ಕನೆಕ್ಟ್ ಆಗೋಗ್ಬಿಟ್ಟಿದ್ವಿ ಎಲ್ಲರೂ ಇಶಿಗೆ. ಸೊ ಅವಳನ್ನ ಬಿಟ್ಟು ಇರೋದಕ್ಕೆ ಸ್ವಲ್ಪ ಎಲ್ರಿಗೂ ಕಷ್ಟ ಆಗುತ್ತೆ. ಅದಕ್ಕೆ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಹತ್ಬಿಟ್ರು. ಸೊ ಎಲ್ಲೂ ಕ್ಯಾಮ್ರಾಗೆ ನಾನು ಕಾಣಿಸ್ಕೊಳ್ಳಲಿಲ್ಲ. ಆಗಲ್ಲ ಅದು ಆ ಫೀಲ್ ತೋರಿಸ್ಕೊಳ್ಳೋದಕ್ಕೆ. ನಂಗೆ ಇವಾಗಲೂ ಬೇಜಾರಾಗ್ತಾಯಿದೆ. ಆವಾಗಿಂದನೂ ಇದ್ದು. ಆ್ಯಂಡ್ ಈ 4 ಇಯರ್ಸಲ್ಲಿ ನಾನು ಏನೇ ವ್ಲಾಗ್ ಮಾಡಿದ್ರು, ನನ್ನ ಫ್ಯಾಮಿಲಿ ಜೊತೆ ವ್ಲಾಗ್ ಮಾಡಿದ್ರು ಎಲ್ಲರೂ ಒಟ್ಟಿಗೆ ಇರ್ತಿದ್ವಿ. ಅವಳು ಕೂಡ ಇರ್ತಿದ್ಲು. ಅವಳು ತುಂಬ ಸಪೋರ್ಟ್ ಮಾಡ್ತಾಯಿದ್ಲು ನನ್ನ ವೀಡಿಯೋಸಿಗೆ ಎಲ್ಲ. ಅವಳೇ ಜಾಸ್ತಿ ಮಾಡು 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 ಅಂತ ಫೋಕಸ್ ಮಾಡಿಸ್ತಾಯಿದ್ಲು. ಸೊ ಮಿಸ್ ಮಾಡ್ಕೊತೀನಿ. ಇವಾಗೂ ಬರ್ತಾಳೆ, ಅವಾಗವಾಗ ಬರ್ತಾಳೆ. ಬಟ್ ಯಾವಾಗಲೂ ಜೊತೆಲಿದ್ದು ಈಗ ಸಡನ್ನಾಗೆ ಹೋಗ್ತಾರೆ ಅಂತಂದರೆ ಆಬ್ವಿಯಸ್ಲಿ ಎಲ್ರಿಗೂ ಬೇಜಾರಾಗುತ್ತೆ. ಓಕೆ, ಇವತ್ತಿನ ವ್ಲಾಗ್ ಇದಾಗಿತ್ತು. ಸೊ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಸಿ ಯು, ಬಾಯ್.